ರಾಸಾಯನಿಕ ಆಹಾರ ಕಣ್ಣಿನ ಆರೋಗ್ಯಕ್ಕೆ ಹಾನಿಕಾರ. ಡಾಕ್ಟರ್ ನಾಗರಾಜ್. ರಾಸಾಯನಿಕ ಆಹಾರವು ಕಣ್ಣಿನ ಮತ್ತು ದೇಹದ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಖ್ಯಾತ ವೈದ್ಯ ಡಾಕ್ಟರ್ ನಾಗರಾಜ್ ಅವರು ಆರೋಗ್ಯದ ಬಗ್ಗೆ ಸಲಹೆ ನೀಡಿದರು. ಶನಿವಾರ ತಾಲೂಕಿನ ಬಾಣಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ಲಯನ್ಸ್ ಕ್ಲಬ್, ಕಲ್ಪತರು ಲಯನ್ಸ್ ಚಾರಿಟೇಬಲ್ ಟ್ರಸ್ಟ್, ತಾಲೂಕು ಆರೋಗ್ಯ ಇಲಾಖೆ ತುರುವೇಕೆರೆ ಮತ್ತು ಜಿಲ್ಲಾ ಅಂಧತ್ವ ನಿವಾರಣಾ ಕೇಂದ್ರ ತುಮಕೂರು ಮತ್ತು ಲಯನ್ಸ್ ಸೂಪರ್ ಸ್ಪೆಷಾಲಿಟಿ ಹೈ ಹಾಸ್ಪಿಟಲ್ ಬೆಂಗಳೂರು ವತಿಯಿಂದ ದಿವಂಗತ ಶಾರದಮ್ಮ ಹಾಗೂ ದಿವಂಗತ ನಾಗರಾಜು ಅವರ ಸ್ಮರಣಾರ್ಥವಾಗಿ ಜಗದೀಶ್ ಪ್ರಾಯೋಜಕತ್ವದಲ್ಲಿ 2026-27 ಸಾಲಿನ 2ನೇ ಉಚಿತ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರವನ್ನು ಉದ್ಘಾಟಿಸಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಬಾಣಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ರಾಜು ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಸುನೀಲ್ ಬಾಬು ಟಿಸಿ ಅವರು ಕೂಡ ಶಿಬಿರದ ಕುರಿತು ಮಾತನಾಡಿದರು. ಶಿಬಿರದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಷಡಕ್ಷರಿ ನೇತ್ರ ಅಧಿಕಾರಿ ಮಲ್ಲಿಕಾರ್ಜುನ ದುಂಡಾ, ಡಿಸಿ ರೂರಲ್ ಐ ಸ್ಕ್ರೀನಿಂಗ್, ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ರವಿ, ಲಯನ್ಸ್ ಕ್ಲಬ್ನ ರಾಜಣ್ಣ, ರಾಮಕೃಷ್ಣ, ಸಿಜಿ ನಾಗರಾಜು, ಸಚಿನ್, ಮಾಯಸಂದ್ರ ಅಧ್ಯಕ್ಷರು, ದೃಷ್ಟಿ ಸಂರಕ್ಷಣಾ ಸಮಿತಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಯತೀಶ್ ಹಾಗೂ ಸಿಬ್ಬಂದಿ ವರ್ಗ ಸೇರಿದಂತೆ ಮುಂತಾದವರು ಪಾಲ್ಗೊಂಡಿದ್ದರು. ನಾವೇನಾಗಿತ್ತು ಅಂತಂದ್ರೆ ನಮ್ಮ ಆರೋಗ್ಯ ಬಹಳ ಚೆನ್ನಾಗಿತ್ತು, ನಮ್ಮ ಆಹಾರನೂ ಚೆನ್ನಾಗಿತ್ತು. ಹಾಗಾಗಿ ನಾವು ಗಟ್ಟಿಮುಟ್ಟಾಗಿ 90 ವರ್ಷ 100 ವರ್ಷ ಗಟ್ಟಿಮುಟ್ಟಾಗಿತ್ತು. ದಾವಣಗೆರೆಯಲ್ಲಿ ನಮ್ಮ ಗೌಡರು ವಯಸ್ಸನ್ನು ಬಂದು ನಾಗರಾಜ ಏನಾದ್ರು ಮಾತುಗಳಿಗಾಗೈತೆ ಅಂತ ಹೇಳೋರು ಕೊಡ್ತಾ ಇದ್ದೇವೆ. ಒಂದಿಷ್ಟು ಇದೇ ಬೇಡ ಅಂದರು. ಆಯ್ತು, 3 ದಿನ ಆದ್ಮೇಲೆ ಒಂದು ವರ್ಷ ಆಯ್ತು ತಗೋ ಮಾತು ನಮಗೆ ಅಂತ ವಾಪಸ್ ಅಂದರು. ವಿತೌಟ್ ಟ್ಯಾಬ್ಲೆಟ್ ಮಾತ್ರೆ ಇಂತ ಈಗ ಒಬ್ಬೊಬ್ರು 4, 6, 8, 10, 12 ಮಾತ್ರೆ ಒಂದು ಸ್ಥಿತಿ ಬಂದಿದೆ. ಮಾಡರ್ನ್ ಮೆಡಿಸಿನ್ ಅಂದರೆ ನೂತನ ಪಾಶ್ಚಾತ್ಯದ ಔಷಧಿ ಇದೆ. ಕೆಮಿಕಲ್ ಮ್ಯಾನ್ಯೂರಿಸಿಟಿವಿ ಹಿಂದಿನ ವಿಷಯ ಹೊಡಿತಾ ಇರ್ತೀವಿ. ನಮಗೆ ಆಹಾರದಲ್ಲಿ ಬೇಕಾಗೋ ಮೈಕ್ರೋನ್ಯೂಟ್ರಿಯೆಂಟ್ಸ್, ಮಿನರಲ್ಸು, ಟ್ರೇಸಸ್ ಏನೂ ಸಿಗ್ತಾ ಇಲ್ಲ. ನಾವು ನಿಜವಾಗ್ಲೂ ಯಾರೂ ಆರೋಗ್ಯವಾಗಿಲ್ಲ. ಔಷಧಿ ಅಂಗಡಿ ಬಂದು ಕ್ಯೂ ಇರುತ್ತೆ ಮಾತ್ರೆಗೆ, ಡಾಕ್ಟರ್ ಆಸ್ಪತ್ರೆ ಬಂದ ಕ್ಯೂ ಇರುತ್ತೆ. ಏನಾಯ್ತು ಅಂತಂದ್ರೆ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರದಲ್ಲಿ ನಾವು ಬೆಳೆಯೋ ಬೆಳೆ ಎಲ್ಲದೂ ಸಿಗುತ್ತೆ. ಅಂಥವ್ರು ಗೋಧಿನೋ, ನವಣೆನೋ, ಹಾರ್ಕನೋ, ಜೋಳನೋ, ಈ ಕಡೆ ಸೆಲೇನಿಯಂ, ಟ್ರೇಸ್ ಎಲಿಮೆಂಟ್ಸ್ ಈ ಥರದ್ದೆಲ್ಲ ಸಿಗೋದು. ಜಿಂಕ್ ಕೊರತೆ ಆಗ್ಬಿಟ್ರೆ 40-50ಕ್ಕೆ ಕಣ್ಣಿನ ಪೊರೆ ಬರುತ್ತೆ. ಕಣ್ಣಿನ ಪೊರೆ ಯಾಕೆ ಬರುತ್ತೆ ಅಂದರೆ ಕಣ್ಣಿನದು ಲೆನ್ಸ್ ಮಸೂರ ಅಂತ ಏನಂತೀವೋ ಗಾಜಿದಂಗೆ ಟ್ರಾನ್ಸ್ಪರೆಂಟ್, ಈ ಕಡೆಯಿಂದ ಆ ಹಿಂದ್ಗಡೆದೆಲ್ಲ ಕಾಣಿಸ್ಬಿಟ್ಟು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಯಾವಾಗ ನಮಗೆ ಆಹಾರದ ಕೊರತೆ ಇದೆಲ್ಲ ಆಗುತ್ತೋ ಅದು ಟ್ರಾನ್ಸ್ಪರೆನ್ಸಿ ಕಳ್ಕೊಂಡು ಒಪ್ಪಬೇಕಂದ್ರೆ ಅಪಾರದರ್ಶಕ ಆಗುತ್ತೆ. ಅವಾಗ ಕಣ್ಣು ಸರಿಯಾಗಿ ಕಾಣೋದಿಲ್ಲ. ಜಾಸ್ತಿ ಆಯಿತು ಅಂದರೆ ಆಪರೇಷನ್ ಮಾಡಿಸ್ಕೋಬೇಕಾಗುತ್ತೆ. ನಾವು 80 ಒಳಗಡೆ ಮಾಡಿಸ್ಕೋಬೇಕು ಕಣ್ಣಿನ ಈ ಪೊರೆ ಶಿಬಿರ ಅಂತ ಹೇಳಿದ್ನಲ್ಲ ನಾವೇ ನಾವು ಏನಾದ್ರು ಮಾಡಿ ನಮ್ಮದು ವಾಪಸ್ ಹೋಗ್ಬಿಟ್ಟು 100 ವರ್ಷ 50 ವರ್ಷದಿಂದ ಹೋದ್ರು ಬೇಕಾಗ್ತು. 100 ವರ್ಷ ಹೋದರೆ ಅದ್ಭುತ. ನಮ್ಮ ಬದುಕು ಭಾಳ ಚೆನ್ನಾಗಿತ್ತು 100 ವರ್ಷದಿಂದ. ಈಗಿಲ್ಲ. ಏನಾದ್ರು ಮಾಡಿ ನಾವು ನಮ್ಮದು 100 ವರ್ಷದಿಂದ ಹೆಂಗೆ ಬದುಕ್ತಾ ಇದ್ರು ಅಂತ ಹುಡುಕ್ಬಿಟ್ಟು ಆ ಥರ ಬದುಕಿದ್ರೆ ನಮ್ಮ ಕಣ್ಣನ್ನು ಕಾಪಾಡ್ಕೋಬೋದು, ಹೃದಯನೂ ಕಾಪಾಡ್ಕೋಬೋದು, ಕಿಡ್ನಿನೂ ಕಾಪಾಡ್ಕೋಬೋದು, ಮೆದುಳನ್ನು ಕಾಪಾಡ್ಕೋಬೋದು, ಮೂಳೆಗಳನ್ನು ಕಾಪಾಡ್ಕೋಬೋದು. ಇಷ್ಟೆಲ್ಲ ಮಾಡ್ಕೊಳ್ಳೋದಕ್ಕೆ ಕಾರಣರಾದವರು ನಿಮ್ಮ ಮುಂದೆ ಕೂತಿದ್ದಾರೆ ಷಡಾಕ್ಷರಿ ಸರ್ ಅವರು. ಮತ್ತೆ ನೀವೆಲ್ಲ ನೋಡಿದ್ರ ಅವನ್ನ ಏನು ನಿಮ್ಗೆಲ್ಲ ಕಣ್ಣನ್ನ ಸರಿ ಮಾಡಿ ನಿಮ್ಗೆ ಆಪರೇಷನ್ ಮಾಡಿಸಿ ನಿಮ್ಗೆ ಕನ್ನಡದ ಕೂಡ ವ್ಯವಸ್ಥೆ ಷಡಾಕ್ಷರಿ ಸರ್ ಕೊಡ್ತಾರೆ. ಅವ್ರಿಗೊಂದು ಇನ್ನೂ ಸಂಬಳ ಕೊಡಬೇಕು. ಸಬ್ ಸಿಕ್ಕಿದ್ದಾರೆ ನಿಮ್ಗೆ. ಅದೇ ರೀತಿ ನಮ್ಮ ಲಯನ್ಸ್ ಕ್ಲಬ್ನಲ್ಲಿ ಈ ವರ್ಷ ಏನು ಕಣ್ಣಿಗೆ ಸಂಬಂಧಪಟ್ಟಂತ ಎಲ್ಲ ವಿಷಯಗಳನ್ನ ನೀವು ಆಪರೇಷನ್ ಮಾಡಿಸೋದಕ್ಕೆ ಡಾಕ್ಟರ್ ಬರ್ತಾರ, ಹೋಗ್ತಾರ, ನೀವೆಲ್ಲ ಬಂದಿದ್ದೀರಾ, ನಿಮ್ಮನ್ನ ಯಾವ ರೀತಿ ನೋಡ್ಕೋಬೇಕು ಅಂತ ಗಮನಿಸೋದಕ್ಕೆ ನಮ್ಮ ಗೆಳೆಯ ಸಚಿನ್ ಅವರು ಈ ಸತಿ ದೃಷ್ಟಿ ಸಂರಕ್ಷಣಾ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಅವ್ರು ಇಡೀ ವರ್ಷ ನಿಮ್ ಜೊತೆ ಇರ್ತಾರೆ, ನಮ್ಮ ಜೊತೆ ಇರ್ತಾರೆ. ಏನಾದ್ರೂ ನಿಮ್ಮ ಕಣ್ಣಿನ ಒಂದು ಸಮಸ್ಯೆ ಇದ್ರೆ ಅದನ್ನು ಷಡಾಕ್ಷರಿ ಹತ್ರ ಹೇಳ್ಕೊಳ್ಳಿ, ಬೇರೆ ತರ ಸಮಸ್ಯೆ ಇದ್ರೆ ನಮ್ಮ ಹತ್ರ ಹೇಳ್ಕೊಳ್ಳಿ. ನಿಮ್ಮ ಸೇವೆಗೋಸ್ಕರ ನಾವಿದ್ದೀವಿ. ಈ ಒಂದು ಏನು ಆಪರೇಷನ್ ಆಗುತ್ತೆ, ಯಾರಿಗೆ ಕಣ್ಣು ಸರಿಯಾಗಿ ಕಾಣ್ತಾ ಇಲ್ಲ, ಆಪರೇಷನ್ ಆದ್ಮೇಲೆ ನಿಮ್ಗೆಲ್ಲ ಚೆನ್ನಾಗಿ ಕಣ್ಣು ಕಾಣುತ್ತೆ ಅಲ್ವಾ, ಅವಾಗ ನೀವು ಮೊಮ್ಮಕ್ಕಳನ್ನ ನೋಡ್ತೀರಿ, ಹೊಲ ಮನ ತೋಟ ನೋಡ್ತೀರಿ. ಆ ಸಂದರ್ಭದಲ್ಲಿ ಇವತ್ತೇನು ಪ್ರಯೋಜನ ಮಾಡಿದ್ರೆ ನಮ್ಮ ಗೆಳೆಯ ಜಗದೀಶ್ ಅವ್ರಿಗೆ ಅಲ್ಲಿಂದನೇ ಅವರ ಒಂದು ಕುಟುಂಬ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡಿ ಅಷ್ಟು ಅವ್ರಿಗೆ ಸಾರ್ಥಕ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಈಗೆಲ್ಲ ಅವ್ರು ಏನು ಡಾಕ್ಟರ್ಸ್ ಹೇಳ್ತಾರೆ ಅದನ್ನು ಶಾಸ್ತ್ರ ಶಬ್ದ ಮಾಡಿ ಆಪರೇಷನ್ ಆದ್ಮೇಲೆ ಅವ್ರು ಹೇಳ್ತಾರೆ ನಿಮ್ಗೆ ಕಣ್ಣು ಉಚ್ಕೋಬೇಡಿ,
ತಲೆಗೆ ಸ್ನಾನ ಮಾಡಬೇಡಿ, ಸೀಗೆ ಪುಡಿ ಹಾಕ್ಬೇಡಿ, ಗಾಡಿಗೆ ಹೋಗ್ಬೇಡಿ, ಬಿಸಿಲಿಗೆ ಹೋಗ್ಬೇಡಿ ಅಂತ ಅದನ್ನ ನೀವು ಚಾರ್ಜ್ ಶಬ್ದದಲ್ಲಿ ಮಾಡಿದ್ರೆ ನೀವು ಒಂದು ತಿಂಗಳ ನಂತರ ನಿಮ್ಮ ಕಣ್ಣುಗಳು ಯಾವ ರೀತಿಯಾಗಿ ಮುಂಚೆ ಹೆಂಗಿ ತಕೊಂಡು ಅದೇ ರೀತಿ ನಿಮ್ಮ ಕಣ್ಣು ಕಾಣುತ್ತೆ.